ಹಲೋ ಗಾಯ್ಸ್, ವೆಲ್ಕಮ್ ಟು ದ ಚಾನಲ್ ಸಿಂಗಲ್ಸ್ ಸೂತ್ರ. ಈ ನಮ್ಮ ಚಾನಲ್ನಲ್ಲಿ ನಮ್ಮ ಹುಡುಗರಿಗೆ ಬೇಕಾಗಿರೋ ಎಲ್ಲ ಲವ್ ಟಿಪ್ಸು, ಬ್ಯೂಟಿ ಟಿಪ್ಸು ಮತ್ತು ಲೈಫ್ ಸ್ಟೈಲ್ ಟಿಪ್ಸು ಎಲ್ಲ ಕೊಡ್ತಿದ್ದೀನಿ. ಸೊ ಇವತ್ತಿನ ನಮ್ಮ ಟಾಪಿಕ್ ಏನಂದರೆ, ಎಲ್ಲರಿಗೂ ಚಿಕ್ಕ ವಯಸ್ಸಿಂದನೇ ಒಂದು ಆಸೆ ಇರುತ್ತೆ, ನನಗೆ ಗಡ್ಡ ಬರಬೇಕು, ತುಂಬ ಸುಂದರವಾಗಿ ಬರಬೇಕು ಅಂತಲ್ಲ. ಸೊ ಈ ವಿಡಿಯೋದಲ್ಲಿ ನಾವಿಂಗೆ ತುಂಬ ಫಾಸ್ಟಾಗಿ ಗಡ್ಡ ಬೆಳೆಸೋದು ಅನ್ನೋದ್ರ ಬಗ್ಗೆ ನೋಡೋಣ. ಸೊ ಈ ವಿಡಿಯೋ ಒಳಗೆ ಹೋಗೋದಕ್ಕಿಂತ ಮುಂಚೆ ನಿಮ್ಗೇನು ಫಸ್ಟ್ ಆಫ್ ಆಲ್ ಗಡ್ಡ ಬೆಳೀತಿಲ್ಲ ಅನ್ನೋದನ್ನ ತಿಳ್ಕೊಳ್ಳಿ. ಗಡ್ಡ ಯಾವ್ದ್ರ ಬೇಸ್ ಮೇಲೆ ಬೆಳೆಯುತ್ತೆ ಅಂದರೆ, ನಮ್ಮ ದೇಹದಲ್ಲಿರೋ ಟೆಸ್ಟಾಸ್ಟ್ರೋನ್ ಮತ್ತು DHT ಅನ್ನೋ ಎರಡು ಹಾರ್ಮೋನ್ಗಳಿಂದಾನೆ. DHT ಅಂದರೆ ಬೇರೆ ಏನೂ ಇಲ್ಲ, ಡೈಹೈಡ್ರೋ ಟೆಸ್ಟಾಸ್ಟ್ರೋನ್. ಸೊ ಇದು ಬಂದು ನಮ್ಮ ದೇಹದಲ್ಲಿ ಎಸ್ಟಿಕೆಸ್ ಜಾಸ್ತಿ ಇದೆಯೋ ಅಷ್ಟು ಚೆನ್ನಾಗಿ ಮತ್ತು ಫಾಸ್ಟಾಗಿ ನಮ್ಮ ಗಡ್ಡ ಬೆಳೆಯುತ್ತೆ. ಸೊ ಇದು ಬಂದು ನಿಮ್ಮ ದೇಹದಲ್ಲಿ ತುಂಬ ಕಡಿಮೆ ಇದೆ. ಸೊ ಇದು ಯಾವುದ್ರ ಮುಖಾಂತರ ಬರ್ತಿದೆ ಅಂತ ನೋಡಿದ್ರೆ, ನಮ್ಮ ಜೀನ್ಸ್ ಮುಖಾಂತರನೇ. ಸೊ ಈ ಎರಡು ಹಾರ್ಮೋನ್ಗಳನ್ನ ಹೆಂಗೆ ಜಾಸ್ತಿ ಮಾಡಿ ನಮ್ಮ ಗಡ್ಡನ ತುಂಬ ಫಾಸ್ಟಾಗಿ ಬೆಳೆಸೋದು ಅನ್ನೋದ್ರ ಬಗ್ಗೆ ನೋಡೋಣ. ನನಗೆ ಪಟ್ಟಂತ ಗಡ್ಡ ಬೆಳೆದ್ಬಿಡ್ಬೇಕು, ನನ್ನಿಂದ ತುಂಬ ದಿನ ಎಲ್ಲ ವೆಯ್ಟ್ ಮಾಡೋಕ್ಕಾಗಲ್ಲ ಅನ್ನೋರಿಗೆ ನಾನು ಬಿಯರ್ಡ್ ಆಯಿಲ್ನ ಸಜೆಸ್ಟ್ ಮಾಡ್ತೀನಿ. ಯಾಕಂದರೆ ಬಿಯರ್ಡ್ ಆಯಿಲ್ ಹೇರ್ ಗ್ರೋತ್ನ ಪ್ರಮೋಟ್ ಮಾಡುತ್ತೆ ಅಂತ ಸೈಂಟಿಫಿಕಲಾಗಿ ಪ್ರೂವ್ ಮಾಡಿದ್ದಾರೆ. ಮತ್ತು ಇದರಿಂದ ಯಾವುದಾದ್ರು ಸೈಡ್ ಎಫೆಕ್ಟ್ಸ್ ಬರುತ್ತಾ ಅಂತ ಕೇಳಿದ್ರೆ 95% ಯಾವುದೇ ಸೈಡ್ ಎಫೆಕ್ಟ್ಸ್ ಬರಲ್ಲ. ಮತ್ತು ನನಗೆ ಕೆಮಿಕಲ್ಸ್ ಅಂದರೆ ಅಲರ್ಜಿ, ನನ್ನ ಸ್ಕಿನ್ಗೆ ಅದು ಸೆಟ್ ಆಗಲ್ಲ ಅನ್ನೋರು ಮಾತ್ರ ಇದನ್ನು ಮ್ಯಾಕ್ಸಿಮಮ್ ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡಿ. ದೆನ್ ಗಡ್ಡ ಬೆಳೆಯೋದನ್ನ ಹೆಂಗೆ ನ್ಯಾಚುರಲ್ ಆಗಿ ಪ್ರಮೋಟ್ ಮಾಡ್ಬೋದು ಅನ್ನೋದಕ್ಕೊಂದು 5 ಟಿಪ್ಸ್ ಕೊಡ್ತೀನಿ. ಅದರಲ್ಲಿ ಮೊದಲನೇ ಟಿಪ್ಪು, ನಿಮ್ಮಿಂದ ಎಷ್ಟಕ್ಕೆ ನಿಮ್ಮ ಸ್ಟ್ರೆಸ್ ಲೆವೆಲ್ನ ಕಡಿಮೆ ಮಾಡ್ಕೊಳ್ಳೋಕ್ಕಾಗತ್ತೋ ಅಷ್ಟು ಕಡಿಮೆ ಮಾಡ್ಕೊಳ್ಳಿ. ಮತ್ತು ಸುಮ್ಮನೆ ಬೇಡದೇ ಇರೋ ವಿಷಯಕ್ಕೆಲ್ಲ ಟೆನ್ಷನ್ ಹಾಕೋಗ್ಬಿಡಿ. ಇದನ್ನೇನಕ್ಕೆ ಹೇಳ್ತಿದ್ದೀನಿ ಅಂದರೆ, ನಮ್ಮ ದೇಹದ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗ್ತಾ ಇದ್ದಂಗೆ ನಮ್ಮ ಟೆಸ್ಟಾಸ್ಟ್ರೋನ್ ಮತ್ತು DHT ಲೆವೆಲ್ ಕಡಿಮೆ ಆಗ್ತಾನೆ ಬರುತ್ತೆ. ಸೊ ಇದೇ ಒಂದು ರೀತಿಯಲ್ಲಿ ನಮ್ಮ ಹೇರ್ ಗ್ರೋತ್ಗೆ ಅಡ್ಡಿಯಾಗಿರುತ್ತೆ. ಸೊ ಆದಷ್ಟು ಜಾಲಿಯಾಗಿರಿ, ಹ್ಯಾಪಿಯಾಗಿರಿ. ನಾವು ಟಿಪ್ ನಂಬರ್ 2, ಆದಷ್ಟು ಚೆನ್ನಾಗಿ ನಿದ್ದೆ ಮಾಡಿ. ಯಾಕಂದರೆ ಚೆನ್ನಾಗಿ ನಿದ್ದೆ ಮಾಡೋದೇ ಒಂದು ರೀತಿಯಲ್ಲಿ ಹೇರ್ ಗ್ರೋತ್ನ ಪ್ರಮೋಟ್ ಮಾಡುತ್ತೆ ಅಂತ ಸೈಂಟಿಫಿಕಲಾಗಿ ಪ್ರೂವ್ ಮಾಡಿದ್ದಾರೆ. ಸೊ ನಾವು ಎಷ್ಟು ನಿದ್ದೆ ಮಾಡ್ತೀವೋ ಅಷ್ಟು ಒಳ್ಳೆಯದು. ಅಟ್ಲೀಸ್ಟ್ ಮಿನಿಮಮ್ ಒಂದು ದಿನಕ್ಕೆ 8 ಗಂಟೆ ಆದರೂ ನಿದ್ದೆ ಮಾಡಿ. ನಾವು ಟಿಪ್ ನಂಬರ್ 3, ನಮ್ಮ ಮುಖದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಇದ್ದಷ್ಟು ನಮ್ಮ ಹೇರ್ ಗ್ರೋತ್ ತುಂಬ ಚೆನ್ನಾಗಿರುತ್ತೆ. ಸೊ ಆದಷ್ಟು ನಿಮ್ಮ ಮುಖದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಇರೋ ಥರ ನೋಡ್ಕೊಳ್ಳಿ. ಅದಕ್ಕೇನು ಮಾಡ್ಬೋದು ಅಂದರೆ, ನಾವೇ ನಮ್ಮ ಮುಖನ ಮಸಾಜ್ ಮಾಡ್ಕೋಬೋದು ನಮ್ಮ ಕೈಯಿಂದ. ಮತ್ತು ವರ್ಕೌಟ್ ಮಾಡ್ಬೋದು. ಯಾಕಂದರೆ ಹೆವಿ ವೆಯ್ಟ್ ಲಿಫ್ಟ್ ಮಾಡಬೇಕಾದ್ರೆ, ವರ್ಕೌಟ್ ಮಾಡಬೇಕಾದ್ರೆ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಿರುತ್ತೆ. ಸೊ ಆದಷ್ಟು ನಿಮ್ಮ ಫೇಸಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಇರೋ ಥರ ನೋಡ್ಕೊಳ್ಳಿ. ನಾವು ಟಿಪ್ ನಂಬರ್ 4, ನಿಮಗೆ ಗಡ್ಡ ಬೆಳೀದೇ ಇರೋದಕ್ಕೆ ಇನ್ನೊಂದು ಮೇನ್ ರೀಸನ್ ಏನಂದರೆ, ನಿಮ್ಮ ದೇಹದಲ್ಲಿ ಪೌಷ್ಟಿಕಾಂಶ ಕೊರತೆ ಇರೋದ್ರಿಂದ. ಸೊ ಆದಷ್ಟು ಈ ವಿಟಮಿನ್ಸು, ಮಿನರಲ್ಸು ಸೇರಿರೋ ಥರ ಫುಡ್ ಡಯಟ್ನ ಫಾಲೋ ಮಾಡಿ. ಮತ್ತು ವಿಟಮಿನ್ಸ್ ಅಂತ ತಗೊಂಡ್ರೆ, ವಿಟಮಿನ್ B ಬಂದು ತುಂಬ ಜಾಸ್ತಿನೇ ಹೇರ್ ಗ್ರೋತ್ನ ಪ್ರಮೋಟ್ ಮಾಡುತ್ತೆ. ಸೊ ಈ ಹಾಲು, ಮೊಟ್ಟೆ, ಸೊಪ್ಪು ಇಂಥ ಫುಡ್ನೆಲ್ಲ ಜಾಸ್ತಿ ಕನ್ಸ್ಯೂಮ್ ಮಾಡಿ. ಸೊ ಇದೇ ಒಂದು ರೀತಿಯಲ್ಲಿ ನಿಮ್ಮ ಹೇರ್ ಗ್ರೋತ್ನ ತುಂಬ ಫಾಸ್ಟಾಗಿ ಪ್ರಮೋಟ್ ಮಾಡುತ್ತೆ. ನಾವು ಟಿಪ್ ನಂಬರ್ 5, ಆದಷ್ಟು ಒಂದು ದಿನಕ್ಕೆ 2 ಟೈಮ್ಸ್ ಆದರೂ ನಿಮ್ಮ ಫೇಸ್ನ ಈ ಲೂಕ್ ವಾರ್ಮ್ ವಾಟರ್ ಅಂದರೆ ಉಗುರು ಬೆಚ್ಚಗಿರೋ ನೀರಲ್ಲಿ ತೊಳಿರಿ. ಯಾಕಂದರೆ ನೀವು ಹಿಂಗೆ ಮಾಡಬೇಕಾದ್ರೆ ನಿಮ್ಮ ಫೇಸಲ್ಲಿರೋ ಎಲ್ಲ ಡರ್ಟು, ಆಯಿಲು, ಡೆಡ್ ಸ್ಕಿನ್ಸ್ ಎಲ್ಲ ಹೋಗಿ ನಿಮ್ಮ ಫೇಸ್ ತುಂಬ ಕ್ಲೀನ್ ಆಗಿಬಿಡುತ್ತೆ. ಸೊ ನೀವು ಎಷ್ಟಕ್ಕೆ ನಿಮ್ಮ ಫೇಸ್ನ ಕ್ಲೀನಾಗಿ ಇಟ್ಕೊತೀರೋ ಅಷ್ಟಕ್ಕಷ್ಟು ಅದು ಹೊಸ ಕೂದಲು ಬೆಳೆಯೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಆದಷ್ಟು ನಿಮ್ಮ ಫೇಸ್ನ ಅಟ್ಲೀಸ್ಟ್ 2 ಟೈಮ್ಸ್ ಆದರೂ ಚೆನ್ನಾಗಿ ತೊಳಿರಿ. ಮತ್ತು ಲಾಸ್ಟಾಗಿ ಒಂದು ಇಂಪಾರ್ಟೆಂಟ್ ಆಗಿರೋ ವಿಷಯ ಹೇಳ್ತೀನಿ. ಶೇವ್ ಮಾಡಿದ್ರೆ ಗಡ್ಡ ಬೆಳೆಯುತ್ತೆ ಅಂತ ತುಂಬ ಜನ ಹೇಳ್ತಾರೆ. ಅಂಥ ರೂಮರ್ಸ್ನೆಲ್ಲ ನಂಬಕ್ಕೆ ಹೋಗಬೇಡಿ. ಆದಷ್ಟು ನಿಮ್ಮ ಗಡ್ಡನ ಡಿಸ್ಟರ್ಬ್ ಮಾಡದೇ ಇರಿ. ಅದೇ ಒಂದು ರೀತಿಯಲ್ಲಿ ನಿಮ್ಮ ಹೇರ್ ಗ್ರೋತ್ನ ಪ್ರಮೋಟ್ ಮಾಡುತ್ತೆ. ಬೇಕಂದರೆ 2 ಮಂತ್ಸ್ ಒನ್ಸ್ ಇಲ್ಲ 3 ಮಂತ್ಸ್ ಒನ್ಸ್ ಶೇವ್ ಮಾಡ್ಕೊಳ್ಳಿ. ನಿಮಗೆ ಬೇಕಂದರೆ ನೀವೇನು ಮಾಡದೆ ಹಂಗೆ ಬಿಟ್ರೇ ಸಾಕು, ಅದೇ ಚೆನ್ನಾಗಿ ಬೆಳೆಯುತ್ತೆ. ನನಗೆ ಓವರ್ ನೈಟಲ್ಲಿ ಗಡ್ಡ ಬೆಳಿಬೇಕು ಅಂತ ಇದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಖಂಡಿತವಾಗ್ಲೂ ಬೆಳೆಯುತ್ತೆ. ಸಿ ಯು.